ಎಲ್ಲ ಮುಖ್ಯ ಶಿಕ್ಷಕರಿಗೆ ನಮಸ್ಕಾರ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂದರೆ ನಿಮಗೆ ಮಾಹಿತಿ ಫಾರ್ ಸಬ್ಮಿಟಿಂಗ್ ಡೆಸ್ಕ್ಸ್ ಸಲಹೆಗಳು ಅಂದರೆ ಯಾವ ರೀತಿ ಮಾಡಬೇಕು ಅಂತಂದೇಳಿ ಯಾವ ರೀತಿ ಸಬ್ಮಿಟ್ ಮಾಡಬೇಕು. ಡೆಸ್ಕ್ಸ್ ಇನ್ಫಾರ್ಮೇಷನ್ ಅಂದರೆ ಶಾಲೆಯಲ್ಲಿ ಮಕ್ಕಳು ಕುಳಿತುಕೊಳ್ಳತಕ್ಕಂಥ ಡೆಸ್ಕ್ಸ್ ಎಷ್ಟಿದಾವೆ, ಎಷ್ಟು ಬೇಕು, ಎಷ್ಟು ಇದು ಎಕ್ಸಸ್ ಅಂದರೆ ಜಾಸ್ತಿ ಇದ್ದಾವೆ, ಎಷ್ಟು ಕಡಿಮೆ ಬೀಳ್ತವೆ, ಇದನ್ನು ನಾವು ಸ್ಯಾಟ್ಸ್ ಫರ್ನಿಚರ್ ಆ್ಯಪ್ನಲ್ಲಿ ತುಂಬಬೇಕು. ಯಾವ ಆ್ಯಪ್ನಲ್ಲಿ ನಾವು ತುಂಬಬೇಕಾಗುತ್ತೆ. ಈಗ ದ ಡೆಸ್ಕ್ ಇನ್ಫಾರ್ಮೇಷನ್ ಆ್ಯಪ್ ಓಪನ್ಸ್ ಓನ್ಲಿ ಇನ್ ದ ಆಂಡ್ರಾಯ್ಡ್ ಮೊಬೈಲ್ ವಿತಿನ್ 50 to 100 meters ಫ್ರಮ್ ದಿ ಸ್ಕೂಲ್ ಪ್ರಿಮಿಸಸ್. ಅಂದರೆ ನಿಮ್ಮ ಸ್ಕೂಲ್ ಎಲ್ಲಿದೆಯೋ ಅದರ 50ರಿಂದ 100 ಮೀಟರ್ ಅಂತರದಲ್ಲಿ, ಅಂದರೆ ಸ್ಕೂಲ್ ಹತ್ತಿರದಲ್ಲೇ ನೀವು ಮಾಡಬೇಕು. ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಮಾತ್ರ ಇದನ್ನು ಮಾಡಬಹುದು. ನೀವು ಮನೆಯಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ಶಾಲೆಯಲ್ಲಿ ಹೋಗಿ ಮಾಡಬೇಕು. ಆಲ್ಸೋ GPS ಟ್ಯಾಗ್ ಫೋಟೋಸ್ ಶುಡ್ ಬಿ ಟೇಕನ್ ಫ್ರಮ್ ದಿ ಮೊಬೈಲ್ ಫ್ರಮ್ ವಿಚ್ ದ ಆ್ಯಪ್ ಈಸ್ ಬೀಯಿಂಗ್ ಓಪನ್ಡ್. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್. ನೀವು GPS ಟ್ಯಾಗ್ ಫೋಟೋಗಳನ್ನು ನೀವು ಅಲ್ಲೇ ಓಪನ್ ಮಾಡ್ಕೊಂಡು, ಶಾಲೆಯಲ್ಲೇ ಓಪನ್ ಮಾಡಿಕೊಂಡು ಫೋಟೋವನ್ನು ತಕ್ಕಬೇಕಾಗುತ್ತೆ. ಫಾರ್ ಎವ್ರಿ ಯೂಸರ್ ದ ಆ್ಯಪ್ ವಿಲ್ ಓಪನ್ ಓನ್ಲಿ ಥ್ರೂ ದ ರಿಜಿಸ್ಟರ್ಡ್ ಫೋನ್ ನಂಬರ್ಸ್ ಬೈ ಎಂಟರಿಂಗ್ KGID ನಂಬರ್ ಫಾಲೋಡ್ ಬೈ OTP ಅಥೆಂಟಿಕೇಷನ್. ಅವರವರ ಮೊಬೈಲ್ ನಂಬರ್ ಅಂದರೆ ಅವರ HMಗಳ ಮೊಬೈಲ್ ನಂಬರ್ಗಳಿಗೆ ಮಾತ್ರ ಈ ಒಂದು ಆ್ಯಪ್ ಓಪನ್ ಆಗುತ್ತೆ. ಆಮೇಲೆ KGID ನಂಬರ್ ಆದಮೇಲೆ OTP ಹೋಗುತ್ತೆ. ಅಂದರೆ KGID ನಂಬರ್ ಹಾಕಿದ ಮೇಲೆ ಫೋನ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಹಾಕಿದ ಮೇಲೆ ಆ ಆ್ಯಪ್ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಿಸ್ಟಿಂಗ್ ಯೂಸರ್ಸ್ ಅಪ್ಡೇಟ್ ಆ್ಯಂಡ್ ಪ್ರೊಸೀಡ್ ಅಂದರೆ ಈಗಾಗಲೇ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ, ಲಾಗಿನ್ನೂ ಕೂಡ ಆಗಿ ಮಾಡ್ತಾ ಇರ್ತಾರೆ. ಅವರು ಪ್ಲೇಸ್ಟೋರ್ಗೆ ಹೋಗಿ ಅದೇ ಆ್ಯಪನ್ನು ಅಪ್ಡೇಟ್ ಮಾಡಬೇಕು, ಅಪ್ಡೇಟ್ ಮಾಡಿ ಮುಂದುವರಿಬೇಕು. ಇಫ್ ದಿಸ್ ಡಸ್ ನಾಟ್ ವರ್ಕ್ ದೆನ್ ಅನ್ಇನ್ಸ್ಟಾಲ್ ಆ್ಯಂಡ್ ರೀಇನ್ಸ್ಟಾಲ್ ಸ್ಯಾಟ್ಸ್. ಅಂದರೆ ಅಪ್ಡೇಟ್ ಮಾಡಿದ ಮೇಲೂ ವರ್ಕ್ ಆಗಲಿಲ್ಲ ಅಂದರೆ ನೀವು ಆ ಸ್ಯಾಟ್ಸ್ ಆ್ಯಪನ್ನು ಏನು ಮಾಡಬೇಕು, ಅನ್ಇನ್ಸ್ಟಾಲ್ ಮಾಡಬೇಕು ಮತ್ತು ರೀಇನ್ಸ್ಟಾಲ್ ಮಾಡಬೇಕು. ಫಾರ್ ನ್ಯೂ ಯೂಸರ್ಸ್ ಅಂದರೆ ಹೊಸದಾಗಿ ಯೂಸ್ ಮಾಡ್ತಕ್ಕಂಥವ್ರು, ಅಂದರೆ ಈ ಸ್ಯಾಟ್ಸ್ ಆ್ಯಪು ಹೊಸದಾಗಿ ಯಾರು ಡೌನ್ಲೋಡ್ ಮಾಡ್ಕೊತಾರೆ ಅವರು ಓಪನ್ ಪ್ಲೇಸ್ಟೋರ್. ನಿಮ್ಮ ಮೊಬೈಲ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಅಂದರೆ ಕೆಲವರು iOS ಅಂದರೆ ಆ್ಯಪಲ್ ಮೊಬೈಲ್ ಇರ್ತವೆ, ಬೇರೆ ಬೇರೆ ಆದರೆ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಮಾತ್ರ ಪ್ಲೇಸ್ಟೋರ್ ಓಪನ್ ಮಾಡಿ ಟೈಪ್ ಸ್ಯಾಟ್ಸ್ ಕರ್ನಾಟಕ ಆ್ಯಪ್. ಅಲ್ಲಿ ಸರ್ಚ್ ಬಟನ್ನಲ್ಲಿ ಏನು ಸರ್ಚ್ ಮಾಡಬೇಕು, ಸ್ಯಾಟ್ಸ್ ಕರ್ನಾಟಕ ಅಂತ ಟೈಪ್ ಮಾಡಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಕೊಡಬೇಕು. ದಿ ಆ್ಯಪ್ ವಿಲ್ ಓಪನ್, ಸೆಲೆಕ್ಟ್ ಆ್ಯಂಡ್ ಇನ್ಸ್ಟಾಲ್ ದ ಆ್ಯಪ್. ಸ್ಯಾಟ್ಸ್ ಕರ್ನಾಟಕ ಆ್ಯಪನ್ನು ಸೆಲೆಕ್ಟ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ಆಫ್ಟರ್ ಇನ್ಸ್ಟಾಲೇಷನ್ ವಿ ವಿಲ್ ಗೆಟ್ 4 ಐಕಾನ್ಸ್, ದೆನ್ ಕ್ಲಿಕ್ ಆನ್ ಸ್ಯಾಟ್ಸ್. ಇಲ್ಲಿ 4 ನಮಗೆ ಐಕಾನ್ಸ್ ಅಂದರೆ ಬಟನ್ಸ್ಗಳು ಕಾಣ್ತಾವೆ ನೋಡಿ. ಇಲ್ಲಿ 4 ಬಟನ್ಗಳು ಕಾಣ್ತಾ ಇದ್ದಾವೆ. ಆ 4ರಲ್ಲಿ ಸ್ಯಾಟ್ಸನ್ನು ನಾವು ಆಯ್ಕೆ ಮಾಡ್ಕೋಬೇಕು. ದ ಅಬೌವ್ ಪ್ರೊಸೀಜರ್ ಶುಡ್ ಬಿ ಫಾಲೋಡ್ ಇಫ್ ದಿ ಸ್ಯಾಟ್ಸ್ ಅಪ್ಲಿಕೇಶನ್ ಇನ್ ದಿ ಮೊಬೈಲ್ ಹ್ಯಾಸ್ ನಾಟ್ ಬೀನ್ ಇನ್ಸ್ಟಾಲ್ಡ್. ಇದುವರೆಗೂ ಸ್ಯಾಟ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಲ್ಲ ಅನ್ನೋರು ಮಾತ್ರ ಈ ಮೇಲಿನ ಒಂದು ವಿಧಾನವನ್ನು ಅನುಸರಿಸಬೇಕು. ಏನು ವಿಧಾನ? ಮೊದಲೇ ಆ ಒಂದು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬೇಕು, ಅಲ್ಲಿ ಸ್ಯಾಟ್ಸ್ ಕರ್ನಾಟಕ ಆ್ಯಪ್ ಅಂತ ಟೈಪ್ ಮಾಡಬೇಕು, ಆಮೇಲೆ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿದ ಮೇಲೆ ಅಲ್ಲಿ 4 ಐಕಾನ್ಸ್ ಅಂದರೆ 4 ಐಕಾನ್ಸ್ ಬರ್ತವೆ, ಅಲ್ಲಿ ಸ್ಯಾಟ್ಸನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು if SATS app is already been installed in the mobile, then update in the Play Store, then open the SATS app and continue. ಅಂದರೆ ಈಗಾಗಲೇ ನೀವು ಸ್ಯಾಟ್ಸ್ ಆ್ಯಪ್ ಇನ್ಸ್ಟಾಲ್ ಮಾಡಿ ಅದರಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವು ಏನು ಮಾಡಬೇಕು, ಪ್ಲೇಸ್ಟೋರ್ಗೆ ಹೋಗಬೇಕು,
ಅಪ್ಡೇಟ್ ಮಾಡಬೇಕು. ಅದನ್ನು ಅಪ್ಡೇಟ್ ಬರ್ತಾ ಇರ್ತವೆ, ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಕಾಣ್ತಾ ಇದೆ 4 ಐಕಾನ್ಗಳು ಇದ್ದಾವೆ. ಅದರಲ್ಲಿ ಸ್ಯಾಟ್ಸ್ ಅನ್ನೋ ಐಕಾನನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಲಾಗಿನ್ ಆಗಬೇಕು. ಹೆಡ್ ಮಾಸ್ಟರ್ ಕ್ರೆಡೆನ್ಷಿಯಲ್ಸ್ ಇಂದ ಅಂದರೆ ಡೈಸ್ ಕೋಡ್ ಹಾಕಿ, ಪಾಸ್ವರ್ಡ್ ಹಾಕಿ, ನಿಮ್ಮದೇನು UDICE ಕೋಡ್ ಇದೆ ಅದರ ಪಾಸ್ವರ್ಡ್ ಏನಿದೆ ಅದನ್ನು ಹಾಕಿ ನೀವು ಲಾಗಿನ್ ಆಗಬೇಕು. ಆಗ ನಿಮಗೆ ಈ ರೀತಿ ಸ್ಕ್ರೀನು ಗೋಚರ ಆಗುತ್ತೆ, ಅಂದರೆ ಕಾಣುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಇದೆ, ಟೀಚರ್ಸ್ ಇದೆ, ಅಟೆಂಡೆನ್ಸ್ ಇದೆ, ಸೆಕ್ಷನ್ ಇದೆ, ಸ್ಟೂಡೆಂಟ್ ಅಟೆಂಡೆನ್ಸ್ ಇದೆ. ಹೀಗೆ ಐಕಾನ್ಗಳು ಸುಮಾರು ಐಕಾನ್ಸ್ ಇದ್ದಾವೆ. ನಾವು ಯಾವ ಐಕಾನನ್ನು ಸೆಲೆಕ್ಟ್ ಮಾಡಬೇಕು? ಫರ್ನಿಚರ್ ಐಕಾನನ್ನು ಸೆಲೆಕ್ಟ್ ಮಾಡಬೇಕು. ಕಾಣ್ತಾ ಇದೆಯಲ್ಲ ಇಲ್ಲಿ ಫರ್ನಿಚರ್ ಡೀಟೇಲ್ಸ್ ಅನ್ನೋದು. ಕ್ಲಿಕ್ ಆನ್ ಫರ್ನಿಚರ್ ಡೀಟೇಲ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ದ ಫಾಲೋಯಿಂಗ್ ಸ್ಕ್ರೀನ್ ವಿಲ್ ಅಪಿಯರ್. ಯಾವ ಸ್ಕ್ರೀನ್ ಬರುತ್ತೆ? ಈ ಸ್ಕ್ರೀನ್ ನಿಮಗೆ ಕಾಣ ಸಿಗುತ್ತೆ. ಇಲ್ಲಿ ಫರ್ನಿಚರ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಕ್ಲಾಸ್ 8 ಸೆಕ್ಷನ್ ಎ, ಕ್ಲಾಸ್ 9 ಸೆಕ್ಷನ್ ಎ, ಕ್ಲಾಸ್ 9 ಸೆಕ್ಷನ್ ಬಿ, ಕ್ಲಾಸ್ 10 ಸೆಕ್ಷನ್ ಎ, ಕ್ಲಾಸ್ 10 ಸೆಕ್ಷನ್ ಬಿ. ಈಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಪೆನ್ಸಿಲ್ ಬಟನ್, ಅಲ್ಲಿ ಒತ್ತಬೇಕು. 8ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಡೆಸ್ಕ್ ಅವೈಲಬಿಲಿಟಿ ಮುಂದೆ ನಮಗೆ ನಿರ್ದೇಶನ ಸಿಗುತ್ತೆ ಯಾವ ರೀತಿ ಮಾಡ್ಬೇಕಂತಂದೇಳಿ. ಇಲ್ಲಿ ಪೆನ್ಸಿಲ್ ಬಟನನ್ನು ನೀವು ನಿಮ್ಮ ಶಾಲೆಯಲ್ಲಿ ಕ್ಲಾಸ್ 8 ಇಲ್ಲ ಅಂದರೆ ಬೇರೆ ನಲಿಕಲಿಯಿಂದ ಎಷ್ಟನೇ ಕ್ಲಾಸ್ವರೆಗಿರುತ್ತೋ ಅಷ್ಟನೇ ಕ್ಲಾಸು ಇಲ್ಲಿ ಓಪನ್ ಆಗುತ್ತೆ. ಅಲ್ಲಿ ನೀವು ಈ ಒಂದು ಬಟನ್ಗಳನ್ನು ಒತ್ಕೋಬಹುದು. ನೀವು ಯಾವುದಾದ್ರೂ ಒಂದು ಕ್ಲಾಸಿನ ಮುಂದೆ ಇರತಕ್ಕಂಥ ಪೆನ್ಸಿಲ್ ಬಟನನ್ನು ಒತ್ತಿದಾಗ ಈ ರೀತಿಯ ಒಂದು ಸ್ಕ್ರೀನ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಕ್ಲಾಸ್ 8 ರಲ್ಲಿ ಅವೈಲಬಲ್ ಅಂದರೆ ಎಷ್ಟು ಮಕ್ಕಳಿಗೆ ಎಷ್ಟು ಡೆಸ್ಕ್ಗಳು ಇದ್ದಾವೆ ಈಗ ಸದ್ಯ ಅವೈಲಬಲ್ ಅಂದರೆ ಲಭ್ಯ ಇದ್ದಾವೆ ಅಂತ. ಎಕ್ಸಸ್ ಅಂದರೆ ಜಾಸ್ತಿ ಎಷ್ಟು ಇದ್ದಾವೆ ಅಂತ. ರಿಕ್ವೈರ್ಡ್ ಬೇಕಾಗಿರೋದು ಎಷ್ಟು ಅಂತ. ಆಮೇಲೆ ರಿಪೇರಿಗೆ ಮಾಡಬೇಕಾಗಿರೋ ಡೆಸ್ಕ್ಗಳು ಎಷ್ಟು ಅಂತ ಒಂದೊಂದೇ ನಾವು ಏನು ಮಾಡಬೇಕು, ಇಲ್ಲಿ ಮುಟ್ತಾ ಹೋಗಬೇಕು. ಅವೈಲಬಲ್ ಅನ್ನೋ ಮುಂದ್ಗಡೆಗೆ ಇಲ್ಲಿ ಒಂದು ಸಣ್ಣ ಒಂದು ಆರೋ ಮಾರ್ಕ್ ಇದೆ. ಆ ಆರೋ ಮಾರ್ಕನ್ನು ಮುಟ್ಟಿದರೆ ಅವೈಲಬಲ್ ಅಂದರೆ ಲಭ್ಯ ಇರತಕ್ಕಂಥವನ್ನ ತುಂಬಬೇಕು. ಅದಾದ ನಂತರ ಎಕ್ಸಸ್ ಇರ್ತಕ್ಕಂಥ ಆರೋ ಮಾರ್ಕನ್ನು ಒತ್ತಬೇಕು. ಜಾಸ್ತಿ ಇರೋ ಡೆಸ್ಕ್ಗಳನ್ನು ತುಂಬಬೇಕು. ಆಮೇಲೆ ಈ ಒಂದು ಆರೋ ಮಾರ್ಕನ್ನು ಒತ್ತಿ ರಿಕ್ವೈರ್ಡ್ ಅಂದರೆ ಬೇಕಾಗಿರ್ತಕ್ಕಂಥ ಡೆಸ್ಕ್ಗಳ ಸಂಖ್ಯೆಯನ್ನು ತುಂಬಬೇಕು. ನೆಕ್ಸ್ಟ್ ಈ ಒಂದು ಐಕಾನನ್ನು ಇದು ಮಾಡಿ ರಿಪೇರಿಗೆ ಎಷ್ಟಿದ್ದಾವೆ ಅನ್ನೋದನ್ನು ನಾವು ತುಂಬಬೇಕಾಗುತ್ತೆ. ನಾವು ಫಸ್ಟಿಗೆ ಅವೈಲಬಲ್ ಅಂತ ಒತ್ತಿದಾಗ ನಮಗೆ ಈ ರೀತಿ ನಮಗೆ ಒಂದು ಮಾಹಿತಿ ಅಂದರೆ ಒಂದು ಖಾಲಿ ಬಾಕ್ಸ್ಗಳು ಓಪನ್ ಆಗಿದ್ದಾವೆ. ಒಂದೇದು ಓದ್ತೀನಿ. ದ ನಂಬರ್ ಆಫ್ ಡೆಸ್ಕ್ ಅವೈಲಬಲ್ ಫಾರ್ 5-seater ರೌಂಡ್ ಟೇಬಲ್ ಆ್ಯಂಡ್ ಚೇರ್ಸ್ ಫಾರ್ ನಲಿಕಲಿಲಿ ರೌಂಡ್ ಟೇಬಲ್ ಇರುತ್ತೆ. ಆಮೇಲೆ ಚೇರ್ಸ್ ಇರ್ತವೆ. 5 ಸೀಟರ್ ಅಂದರೆ 5 ಚೇರುಗಳು ಸುತ್ತ ಕೂತ್ಕೋಬೋದು. ಅಂಥ ಒಂದು ಸೀಟರ್ ರೌಂಡ್ ಟೇಬಲ್ಗಳು ಎಷ್ಟಿದಾವೆ? ಇಲ್ಲಿ 2 ಅಂತ ತುಂಬಿದ್ದಾರೆ. ನೆಕ್ಸ್ಟ್ ಎರಡನೇದು ನಂಬರ್ ಆಫ್ ಡೆಸ್ಕ್ಸ್ ಅವೈಲಬಲ್ ಫಾರ್ 2-seater ಅಂದರೆ ಇಬ್ಬರು ಕೂತ್ಕೊಳ್ತಕ್ಕಂಥ ಡೆಸ್ಕ್ಗಳು ಎಷ್ಟಿದಾವೆ ಅದನ್ನು 2 ತುಂಬಿದ್ದಾರೆ. ನಿಮ್ಮ ಶಾಲೆಯಲ್ಲಿ ಎಷ್ಟು ತುಂಬಿದಾರೋ ಎಷ್ಟಿದಾವೋ ಅಷ್ಟು ತುಂಬಬೇಕಾಗುತ್ತೆ. ನಂಬರ್ ಆಫ್ ಡೆಸ್ಕ್ ಅವೈಲಬಲ್ ಫಾರ್ 3-seater ಅಂದರೆ 3 ಜನ ಕೂತ್ಕೊಳ್ತಕ್ಕಂಥ ಡೆಸ್ಕ್ಗಳು ಎಷ್ಟಿದಾವೆ. ನಂಬರ್ ಆಫ್ ಡೆಸ್ಕ್ಸ್ ಅವೈಲಬಲ್ ಫಾರ್ 4-seater 4 ಜನ ಕೂತ್ಕೊಳ್ತಕ್ಕಂಥ ಡೆಸ್ಕ್ಗಳು ಎಷ್ಟಿದಾವೆ. ಆಮೇಲೆ ನಂಬರ್ ಆಫ್ ಡೆಸ್ಕ್ಸ್ ಅವೈಲಬಲ್ ಫಾರ್ 5-seater ಅಂದರೆ 5 ಜನ ಕೂತ್ಕೊಳ್ತಕ್ಕಂಥ ಡೆಸ್ಕ್ಗಳು ಎಷ್ಟು ಇದಾವೆ ಅಂತಂದೇಳಿ. ಇಲ್ಲಿ 15 ಹಾಕಿದ್ದಾರೆ, 14 ಹಾಕಿದ್ದಾರೆ, 3 ಹಾಕಿದ್ದಾರೆ. ಎಲ್ಲ ಸೇರ್ತಾ ಟೋಟಲ್ ನಂಬರ್ ಅದೇ ಟೋಟಲ್ ಮಾಡ್ಕೊಳ್ತಾ ಟೋಟಲ್ ಅದೇ ಬರುತ್ತೆ ಅಂತ. ಟೋಟಲ್ ಆದಮೇಲೆ ಟೋಟಲನ್ನು ನೀವೇನು ತುಂಬ ಅವಶ್ಯಕತೆ ಇಲ್ಲ, ಅದೇ ಟೋಟಲ್ ಆಗಿ ಬರ್ತದೆ. ನೆಕ್ಸ್ಟ್ 7ನೇ ಒಂದು ಆಪ್ಷನಲ್ಲಿ ಫೋಟೋ ಟು ಶೋ ಅವೈಲಬಿಲಿಟಿ ಆಫ್ ಡೆಸ್ಕ್ಸ್ ವಿತ್ GPS ಟ್ಯಾಗ್. ಇಲ್ಲಿ ನೀವು ಆ ಕೆಂಪು ಬಟನನ್ನು ಒತ್ತಿದರೆ ನಿಮಗೆ ಅಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ.
ನೆನಪಿರಲಿ, ಈ ಎಲ್ಲ ಕೆಲಸಗಳು ಶಾಲೆಯಲ್ಲೇ ಮಾಡಬೇಕು. ಅಪ್ಲೋಡ್ ಫೋಟೋ ಅಂತ ಒತ್ತದಿಟ್ಟಿಗೆ ನೀವು ಅಲ್ಲಿ ಮಕ್ಕಳು ಕುಳಿತಿರ್ಬೇಕು, ಆ ಡೆಸ್ಕ್ಗಳಲ್ಲಿ ಕುಳಿತಿರ್ಬೇಕು. ಅಲ್ಲಿ ನೀವು ಮಕ್ಕಳು ಸಮೇತ ಆ ಡೆಸ್ಕ್ಗಳ ಫೋಟೋಗಳನ್ನು ತೆಗಿಬೇಕು. ಖಾಲಿ ಡೆಸ್ಕ್ಗಳು ಫೋಟೋಗಳನ್ನು ನೀವು ತೆಗೆದ್ರೆ ಅದು ಪರಿಗಣನೆ ಆಗೋದಿಲ್ಲ. ಇಲ್ಲಿ ಎಷ್ಟು ಫೋಟೋಗಳನ್ನು ತೆಗಿಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಇಲ್ಲಿ ನಲಿಕಲಿದು ತೆಗಿರಿ, 2 ಸೀಟರ್ದು ಒಂದು ಫೋಟೋ ತೆಗಿರಿ, 3 ಸೀಟರ್ದು ಒಂದು ಫೋಟೋ ತೆಗಿರಿ, 4 ಸೀಟರ್ದು, 5 ಸೀಟರ್ದು, ಆಮೇಲೆ ಇವೆಲ್ಲವೂ ತೆಗೆದು ಅಪ್ಲೋಡ್ ಮಾಡಿರಿ. ಅಲ್ಲಿ ಎಷ್ಟು ನಿಮಗೆ ಅವಕಾಶ ಇದೆ ಅಷ್ಟು ನೀವು ಅಲ್ಲಿ ಅಪ್ಲೋಡ್ ಮಾಡಿರಿ. ಈಗ ಇಲ್ಲಿ ನೋಡ್ರಿ, ವಿತೌಟ್ ಚಿಲ್ಡ್ರನ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅಂತ. ಅಂದರೆ ಫೋಟೋಸು ವಿತೌಟ್ ಚಿಲ್ಡ್ರನ್ ಅಂದರೆ ಹುಡುಗರು ಕೂತ್ಕೊಂಡಿರ್ತಕ್ಕಂಥ ಡೆಸ್ಕ್ಗಳು ಮಾತ್ರ ಫೋಟೋ ತೆಗಿಬೇಕು. ಖಾಲಿ ಡೆಸ್ಕ್ಗಳ ಫೋಟೋ ತೆಗೆದು ಅಪ್ಲೋಡ್ ಮಾಡಬಾರ್ದು. ನೋಡು, ಆಫ್ಟರ್ ಅಪ್ಲೋಡಿಂಗ್ ಆಲ್ ದ ಫೋಟೋಸ್ ಕ್ಲಿಕ್ ಆನ್ ಸೇವ್ ಬಟನ್. ನೀವು ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಬಟನ್ ಒತ್ತಬೇಕು ಆ್ಯಂಡ್ ವೆಯ್ಟ್ ಅಂಟಿಲ್ ದ ಪ್ರೋಸೆಸ್ ಕಂಪ್ಲೀಟ್ಸ್. ಇಲ್ಲಿದೆ ಸೇವ್ ಬಟನ್. ಈ ಸೇವ್ ಬಟನನ್ನು ಒತ್ತಿ ಆ ಸೇವ್ ಆಗೋವರೆಗೂ ನೀವು ಕಾಯಬೇಕು. ನೆಕ್ಸ್ಟ್, ಫಾಲೋ ದಿ ಸೇಮ್ ಪ್ರೊಸೀಜರ್ ಟು ಫಿಲ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಎಕ್ಸೆಸ್, ರಿಕ್ವೈರ್ಡ್ ಆ್ಯಂಡ್ ರಿಪೇರ್. ಈಗ ಅವೈಲಬಲ್ ಅಂದರೆ ಲಭ್ಯವಿರುವ ಡೆಸ್ಕ್ಗಳ ಮಾಹಿತಿಯನ್ನು ತುಂಬಿದ್ರಿ. ನೆಕ್ಸ್ಟ್ ಈಗ ವಾಪಸ್ ಹೋಗಿ ಎಕ್ಸೆಸ್ ಡೆಸ್ಕ್ಗಳು ಅಂದರೆ ಜಾಸ್ತಿ ಇರೋ ಡೆಸ್ಕ್ಗಳು ತುಂಬಬೇಕು. ರಿಕ್ವೈರ್ಡ್ ಅಂದರೆ ಬೇಕಾಗಿರ್ತಕ್ಕಂಥ ಡೆಸ್ಕ್ಗಳನ್ನು ತುಂಬಬೇಕು. ಆಮೇಲೆ ರಿಪೇರ್ ಮಾಡ್ತಕ್ಕಂಥ ಡೆಸ್ಕ್ಗಳು ಎಷ್ಟು ಅನ್ನೋದನ್ನು ತುಂಬಬೇಕು. ಪ್ರತಿ ಒಂದು ವಿಭಾಗದಲ್ಲಿ ಇಲ್ಲಿ ನೋಡಿರಿ, ಇಲ್ಲಿ ಕಾಣ್ತಾ ಇದೆ 4 ಇದ್ದಾವೆ. ಮೊದಲೇ ಅವೈಲಬಲ್ ತುಂಬ್ತೀರಿ, ಆಮೇಲೆ ಎಕ್ಸೆಸ್ ತುಂಬ್ತೀರಿ, ಆಮೇಲೆ ರಿಕ್ವೈರ್ಡ್ ತುಂಬ್ತೀರಿ, ಆಮೇಲೆ ರಿಪೇರ್ ಆಗೋವು ತುಂಬ್ತೀರಿ. 0 ಇದ್ದರೆ 0 ತುಂಬ್ರಿ, ಏನೂ ಇಲ್ಲ ಅಂದರೆ 0 ತುಂಬ್ರಿ, ಇದ್ದರೆ ಸಂಖ್ಯೆಗಳನ್ನು ತುಂಬ್ರಿ. ಈಗ ನೆಕ್ಸ್ಟ್ ಓದೋಣ. ಚಿಲ್ಡ್ರನ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಅಪ್ಲೋಡಿಂಗ್ ಎಕ್ಸೆಸ್ ನಂಬರ್ ಆಫ್ ಡೆಸ್ಕ್ ಫೋಟೋಸ್. ಅಂದರೆ ಇನ್ನೂ ಜಾಸ್ತಿ ಇರತಕ್ಕಂಥ ಒಂದು ಡೆಸ್ಕ್ಗಳ ಫೋಟೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಮಕ್ಕಳು ಕುತ್ಕೊಂಡಿರ್ಬೇಕು ಅನ್ನೋ ಒಂದು ನಿಯಮ ಏನೂ ಇಲ್ಲ. ಖಾಲಿ ಡೆಸ್ಕ್ಗಳ ಫೋಟೋಗಳನ್ನೇ ನೀವು ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್, ಫಾರ್ ಅಪ್ಲೋಡಿಂಗ್ ರಿಕ್ವೈರ್ಡ್ ನಂಬರ್ ಆಫ್ ಫೋಟೋಸ್ ಟೇಕ್ ಫೋಟೋಸ್ ಅಲಾಂಗ್ ವಿತ್ ಚಿಲ್ಡ್ರನ್. ಇಲ್ಲಿ ಇನ್ನೂ ಹೆಚ್ಚಿಗೆ ಬೇಕಾಗಿರ್ತಕ್ಕಂಥ ಡೆಸ್ಕ್ಗಳೇನಾರು ಬೇಕಿದ್ದರೆ ಅಲ್ಲಿ ಫೋಟೋಸ್ ಎಂಥವು ಹೊಡಿಬೇಕು, ಚಿಲ್ಡ್ರನ್ ಇರಬೇಕು. ಹೆಚ್ಚಿಗೆ ಮಕ್ಕಳು ಇರತಕ್ಕಂಥ ಒಂದು ಫೋಟೋಗಳನ್ನು ನೀವು ಅಪ್ಲೋಡು ಮಾಡಬೇಕು. ಅಂದರೆ ಡೆಸ್ಕ್ಗಳು ಮೇಲೆ ಹುಡುಗರು ಕುಂತಿರಲಿ, ಇನ್ನೂ ಹೆಚ್ಚಿಗೆ ಹುಡುಗರು ನಿಂತಿರಲಿ ಅಂಥ ಒಂದು ಫೋಟೋ ತೆಗಿಬಹುದು. ನೆಕ್ಸ್ಟ್ 19ನೇ ಒಂದು ಇನ್ಸ್ಟ್ರಕ್ಷನ್ ಓದೋಣ. ವಿಥೌಟ್ ಎಂಟರಿಂಗ್ ಆಲ್ ದ ಇನ್ಫಾರ್ಮೇಷನ್ ಇನ್ ದಿ ಪ್ರೊವೈಡೆಡ್ ಫೀಲ್ಡ್ಸ್ ದ ಫೈನಲ್ ಸಬ್ಮಿಷನ್ ವಿಲ್ ನಾಟ್ ಬಿ ಅಲೌಡ್. ಎಲ್ಲ ಬಾಕ್ಸುಗಳು ತುಂಬೋವರೆಗೂ, ಇಲ್ಲ 0 ಆಗಲಿ ತುಂಬಬೇಕು, ಇಲ್ಲ ಸಂಖ್ಯೆ ಆಗಲಿ ತುಂಬಬೇಕು, ಅದೆಲ್ಲ ತುಂಬೋವರೆಗೂ ಸಬ್ಮಿಷನ್ ಬಟನ್ನು ಎನೇಬಲ್ ಆಗಲ್ಲ. ಅದಕ್ಕೆ ಎಲ್ಲ ಬಾಕ್ಸ್ಗಳು ತುಂಬ್ರಿ. ಆಲ್ಸೋ ಟೇಕ್ ಅಟ್ಮೋಸ್ಟ್ ಕೇರ್ ಟು ಕನ್ಫರ್ಮ್ ದಿ ಫೈನಲ್ ಸಬ್ಮಿಷನ್ ಈಸ್ ಕಂಪ್ಲೀಟೆಡ್ ಟೆಕ್ನಿಕಲಿ ಅಟ್ ದ ಎಂಡ್. ಲಾಸ್ಟಿಗೆ ಎಂಡಿಗೆ ಸಬ್ಮಿಷನ್ ಆಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಇಷ್ಟು ನೀವು ಫರ್ನಿಚರ್ ಡೀಟೇಲನ್ನು ಈಗ ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳು, ಪ್ರಾಥಮಿಕ, ಪ್ರೌಢ ಎಲ್ಲ ಶಾಲೆಗಳು ತುಂಬಬೇಕಾಗಿದೆ. ಗುಡ್ ಲಕ್, ಬೇಗನೆ ತುಂಬಿ.